ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಹುತೇಕ ಮುಕ್ತಾಯ ಹಂತಕ್ಕೆ ಪೊಲೀಸರ ತನಿಖೆ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖಾ ಹಂತ ಮುಕ್ತಾಯ ಹಂತಕ್ಕೆ ಬಂದಿದೆ. ನಟ ದರ್ಶನ್ ಸೇರಿ ಆರೋಪಿಗಳ ಸ್ವಇಚ್ಛೆ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಘಟನೆ ಮೃತದೇಹ ಪತ್ತೆಯಾದ ಸ್ಥಳದಲ್ಲಿ ಮಹಜರು ಪೂರ್ಣವಾಗಿದೆ. ತಾಂತ್ರಿಕ ಸಾಕ್ಷ್ಯ ಸಂಗ್ರಹ, ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಸಲಾಗಿದೆ. ತನಿಖೆಗೆ ಬೇಕಾದ ಅಗತ್ಯ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ ಪೊಲೀಸರು. ಕೊಲೆ ಪ್ರಕರಣ ತನಿಖೆಯನ್ನ ಅಂತಿಮ ಹಂತಕ್ಕೆ ಇದೀಗ ಖಾಕಿ ತಂದಿದೆ. ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರ ನಿವಾಸಕ್ಕೆ ಇದೀಗ ಆರೋಪಿಗಳನ್ನ ಹಾಜರುಪಡಿಸಲು ಖಾಕಿ ಸಿದ್ಧತೆ ನಡೆಸಿದೆ. ಬಹುತೇಕ ಪರಪ್ಪನ ಅಗ್ರಹಾರ ಸೇರಲಿರುವ ಡಿ ಗ್ಯಾಂಗ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಇದೀಗ ಕೊನೆಯ ಹಂತಕ್ಕೆ ತಲುಪಿದೆ. ನಟ ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ ಏನಿದೆ ಇವರ ಸ್ವಇಚ್ಛೆ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ. ಘಟನೆ ಮೃತದೇಹ ಪತ್ತೆಯಾದ ಸ್ಥಳದಲ್ಲಿ ಮಹಜರು ಇದೀಗ ಸಂಪೂರ್ಣವಾಗಿ ಅಂತ್ಯ ಆಗಿದೆ. ಇತ್ತ ತಾಂತ್ರಿಕ ಸಾಕ್ಷ್ಯ ಸಂಗ್ರಹ, ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆಯನ್ನು ಕೂಡ ಪೊಲೀಸರು ನಡೆಸಿದ್ದಾರೆ. ಇನ್ನು ತನಿಖೆಗೆ ಬೇಕಾದಂತಹ ಅಗತ್ಯ ಸಾಕ್ಷ್ಯವನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಕೊಲೆ ಪ್ರಕರಣ ತನಿಖೆಯನ್ನ ಇದೀಗ ಖಾಕಿ ಅಂತಿಮ ಹಂತಕ್ಕೆ ಕೊಂಡೊಯ್ದಿದೆ. ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸುವುದಕ್ಕೆ ಖಾಕಿ ಇದೀಗ ಸಿದ್ಧತೆಯನ್ನ ನಡೆಸಿದೆ. ಬಹುತೇಕ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಲಿದ್ದಾರೆ ಡಿ ಗ್ಯಾಂಗ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಡಿ ಗ್ಯಾಂಗ್ ಏನಿದೆ ಇದರ ತನಿಖೆ ಇದೀಗ ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಮೊನ್ನೆಯಷ್ಟೇ ಸ್ಥಳ ಮಹಜರು ಕೂಡ ನಡೆಸಲಾಗಿತ್ತು. ಶೆಡ್ನಲ್ಲಿ ಏನು ಕೃತ್ಯ ನಡೆದಿತ್ತು ಆ ಜಾಗಕ್ಕೂ ಕೂಡ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಪೊಲೀಸರು ನಡೆಸಿದ್ರು. ಇದೀಗ ಈ ತನಿಖಾ ಹಂತ ಕೊನೆಯ ಹಂತಕ್ಕೆ ಬಂದಿದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆಯೂ ಇದೆ. ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ಥಳ ಮಹಜರು ಮುಗಿದ ಬಳಿಕ ದರ್ಶನ್ ಮನಸ್ಥಿತಿ ಬದಲಾದಂತೆ ಕಾಣಿಸ್ತಿದೆ. ಘಟನೆ ಬಗ್ಗೆ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನಾಡ್ತಿದ್ದಾರಂತೆ. ಪರಿಚಯಸ್ಥ ಅಧಿಕಾರಿಗಳ ಬಳಿ ತಪ್ಪಾಗೋಯ್ತು ಅಂತ ನಟ ದರ್ಶನ್ ಹೇಳಿದ್ದಾರಂತೆ. ಖಾಕಿ ಕಸ್ಟಡಿಯಲ್ಲಿ ನಟ ದರ್ಶನ್ ಪಶ್ಚಾತ್ತಾಪದ ನುಡಿಯನ್ನಾಡಿದ್ದಾರೆ. ತನ್ನೊಂದಿಗೆ ಸಹಚರರ ಜೀವನವೂ ಹಾಳಾಯಿತು ಅಂತ ಪಶ್ಚಾತ್ತಾಪ ಪಟ್ಟಿದ್ದಾರಂತೆ ನಟ ದರ್ಶನ್. ಫ್ಯಾನ್ಸ್ ಗಣ್ಯರನ್ನ ಫೇಸ್ ಮಾಡೋದು ಹೇಗೆ ಅನ್ನುವಂತಹ ಭಯ, ಟೆನ್ಷನ್ ಕೂಡ ಇದೀಗ ನಟ ದರ್ಶನ್ಗೆ ಎದುರಾಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ಥಳ ಮಹಜರು ನಡೆದಿದೆ. ಜೊತೆಗೆ ಇದೀಗ ವಿಚಾರಣೆಯ ಸಂದರ್ಭದಲ್ಲಿ ನಟ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರೆ. ಸ್ಥಳ ಮಹಜರು ಮುಗಿದ ಬಳಿಕ ದರ್ಶನ್ರ ಮನಸ್ಥಿತಿ ಬದಲಾದಂತೆ ಕಾಣಿಸ್ತಾ ಇದೆ. ಪರಿಚಯಸ್ಥ ಅಧಿಕಾರಿಗಳ ವಿರುದ್ಧ ಅಂದ್ರೆ ಅವರ ಬಳಿ ಇದೀಗ ನಟ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರೆ. ಪಶ್ಚಾತ್ತಾಪದಿಂದ ನಟ ದರ್ಶನ್ ನರಳ್ತಾ ಇದ್ದಾರೆ. ತಪ್ಪಾಗೋಗಿದೆ, ನನ್ನಿಂದಾಗಿ ಉಳಿದವರ ಜೀವನವೂ ಹಾಳಾಗಿದೆ. ಕಸ್ಟಡಿಯಲ್ಲಿ ನಟ ದರ್ಶನ್ ಪಶ್ಚಾತ್ತಾಪದ ನುಡಿಗಳನ್ನ ಆಡ್ತಾ ಇದ್ದಾರೆ. ಪರಿಚಯಸ್ಥ ಅಧಿಕಾರಿಗಳೊಂದಿಗೆ ತನ್ನ ಪಶ್ಚಾತ್ತಾಪದ ನುಡಿಗಳನ್ನ ಆಡ್ತಾ ಇರುವಂಥದ್ದು. ಇನ್ನು ನನ್ನ ಜೊತೆಗೆ ನನ್ನಲ್ಲಿದ್ದಂತಹ ಇನ್ನಿತರ ಅವರ ಜೀವನವೂ ಕೂಡ ಹಾಳಾಯಿತು ಅಂತ ಈ ವೇಳೆ ಹೇಳಿದ್ದಾರಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ. ಎಸ್ ರಾಜಪ್ಪ, ತನಿಖಾ ಹಂತ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನು ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ? ಜೊತೆಗೆ ನಿಜಕ್ಕೂ ಕೂಡ ನಟ ದರ್ಶನ್ ಅವರಿಗೆ ಪಶ್ಚಾತ್ತಾಪ ಆಗಿದ್ಯಾ ಹೇಗೆ? ಶುಭಶ್ರೀ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ 11ರಂದು ಆರೋಪಿಗಳನ್ನ ಬಂಧಿಸಿದಂತಹ ಪೊಲೀಸರು 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ರು. 6 ದಿನಗಳ ಇಲ್ಲಿವರೆಗೂ ಕೂಡ ಸ್ಥಳ ಮಹಜರು ಸೇರಿದಂತೆ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತದ್ದಾಗಿರ್ಬೋದು, ಹಾಗೇನೆ ಫಿಸಿಕಲ್ ಎವಿಡೆನ್ಸ್, ಹಾಗೇನೆ ಮೃತದೇಹವನ್ನ ಎಸೆದಿದ್ದಂತಹ ಜಾಗ ಆಗಿರ್ಬೋದು, ಈ ರೀತಿಯಾಗಿ ಸಿಸಿಟಿವಿ ದೃಶ್ಯ ಸೇರಿದಂತೆ ಮಿಂಚಿಂಚು ಮಾಹಿತಿಯನ್ನ ಕೂಡ ಸದ್ಯಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ
ತೆಗೆದುಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಇಡೀ ಪ್ರಕರಣದ ಅಷ್ಟೂ ತನಿಖೆ ಕೂಡ ಸದ್ಯಕ್ಕೆ ಸಂಪೂರ್ಣವಾಗಿ ಆಗಿರುವಂತದ್ದು. ಅದರ ಜೊತೆಗೆ ಆರೋಪಿಗಳನ್ನ ಏನು 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರು, ಒಂದು ದಿನ ಮುಂಚಿತವಾಗಿ ಇವತ್ತೇ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಾಳೆ ಭಾನುವಾರ ಇರುವಂತಹ ಕಾರಣದಿಂದಾಗಿ ಕೋರ್ಟ್ ಕಲಾಪಗಳು ಇರೋದಿಲ್ಲ. ಅಂದ್ರೆ ನ್ಯಾಯಾಧೀಶರ ಮನೆಗೆ ಆರೋಪಿಗಳನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಭದ್ರತಾ ದೃಷ್ಟಿಯಿಂದ ಒಂದಿಷ್ಟು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗಬಹುದು ಅನ್ನುವಂತಹ ಒಂದಿಷ್ಟು ಕಾರಣದಿಂದಾಗಿ ಅಂದ್ರೆ ತನಿಖೆ ಕೂಡ ಸಂಪೂರ್ಣವಾಗಿ ಪೂರ್ಣವಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತೇ ಓಪನ್ ಕೋರ್ಟ್ ಅಲ್ಲಿ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಯಾಕಂತಂದ್ರೆ ಆರೋಪಿಗಳ ವಿರುದ್ಧವಾಗಿ ಕೊಲೆ ಪ್ರಕರಣದಲ್ಲಿ ಬೇಕಾಗುವಂತಹ ಪ್ರತಿಯೊಂದು ಸಾಕ್ಷಿಯನ್ನ ಕೂಡ ಸದ್ಯಕ್ಕೆ ಪೊಲೀಸರು ಕಲೆ ಹಾಕಿರುವಂತದ್ದು. ಇವತ್ತು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಬಂದ ನಂತರದಲ್ಲಿ ಅಸಲಿ ಒಂದು ಕೆಲಸ ಶುರುವಾಗುತ್ತೆ. ಅಂದ್ರೆ ಚಾರ್ಜ್ ಶೀಟ್ಗೆ ಸಿದ್ಧತೆಯನ್ನ ಮಾಡ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ಮತ್ತೆ ಟ್ರಯಲ್ ಕೂಡ ನಡೆಯುವಂಥದ್ದು. ಇದು ಒಂದು ಕಡೆ ಆದ್ರೆ ಸದ್ಯಕ್ಕೆ ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆಯಲ್ಲಿರುವಂತಹ ದರ್ಶನ್ಗೆ ಬಹುಶಃ ತಾನು ಮಾಡಿದಂತಹ ಕೃತ್ಯ ಎಂಥದ್ದು ಅನ್ನುವಂಥದ್ದು ಅರಿವಾದಂತೆ ಕಾಣಿಸ್ತಾ ಇದೆ. ಅಂದ್ರೆ ಈ ಹಿಂದೆ ಕೂಡ ಗಮನಿಸಬಹುದು, ಒಂದಿಷ್ಟು ಸಭೆ ಸಮಾರಂಭಗಳಲ್ಲಿ ದರ್ಶನ್ ಮಾತಾಡಬೇಕಾದ್ರೂ ಕೂಡ ತುಂಬಾನೇ ರೂಡ್ ಆಗಿ ಬಿಹೇವ್ ಮಾತಾಡ್ತಿದ್ರು. ಜೊತೆಗೆ ಒಂದಿಷ್ಟು ನಾನು ಕೆಟ್ಟವನು ಅನ್ನುವಂಥದ್ದನ್ನ ಹೇಳೋದ್ರ ಮೂಲಕನೇ ಅವರಲ್ಲಿದ್ದಂತಹ ಅಭಿಮಾನಿಗಳನ್ನ ಅವರು ರಂಜಿಸುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈ ಸದ್ಯಕ್ಕೆ ನಿಜಕ್ಕೂ ಕೂಡ ಆ ಒಂದು ಕ್ರೈಮ್ ಮಾಡಿದ ನಂತರದಲ್ಲಿ ಪೊಲೀಸ್ ಠಾಣೆಯಲ್ಲಿ ದರ್ಶನ್ಗೆ ಒಂದಿಷ್ಟು ಪಶ್ಚಾತ್ತಾಪ ಆದಂತೆ ಕಾಣ್ತಾ ಇದೆ. ಹೇಳಿ ಕೇಳಿ ದರ್ಶನ್ ಸ್ಟಾರ್ ಆಗಿರುವಂತ ಕಾರಣದಿಂದಾಗಿ ಸಹಜವಾಗಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅವರಿಗೆ ಗೊತ್ತಿರುವಂತಹ ಒಂದಿಷ್ಟು ಅಧಿಕಾರಿ ಸಿಬ್ಬಂದಿಗಳು ಕೂಡ ಇರ್ತಾರೆ. ಅವರ ಬಳಿ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವಂತಹ ಒಂದಿಷ್ಟು ಮಾತನ್ನ ಹೇಳ್ತಿದ್ದಾರೆ. ತುಂಬಾನೇ ಸೈಲೆಂಟ್ ಆಗಿದ್ದಾರೆ, ಅವರಿಗೆ ಪಶ್ಚಾತ್ತಾಪ ಕಾಡ್ತಿದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಶುಭಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ.